ನಮಸ್ಕಾರ. ಬಹಳ ಸಮಯದಿಂದ ಬಹಳಷ್ಟು ವಾಟ್ಸಪ್ ಕಾಮೆಂಟು ಅಥವಾ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಮೆಸೇಜ್ಗಳು, ಯಾವ್ಯಾವ ಫ್ರೀ ಮೀಡಿಯಾ ಧರ್ಮಕ್ಕಿದಾವಲ್ಲ ಅವು ಫೇಸ್ಬುಕ್ಕು, ಟ್ವಿಟ್ಟರು, ಈ ಥರ ಯಾವ್ಯಾವುದಿದೆ ಅದರಲ್ಲೆಲ್ಲ ಎಲ್ಲರೂ ಅವ್ರಿಗಿರೋ ಸ್ವಾತಂತ್ರ್ಯದಿಂದ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳ್ತಿರ್ತಾರೆ. ಅದರಲ್ಲಿ ನಾನು ಒಂದು ಕಾಮೆಂಟು ಭಾಳ ಸಮಯದಿಂದ ಗಮನಿಸಿದ್ದೆ. ಏನಂದರೆ, ಮೋದಿ 10 ಲಕ್ಷ ರೂಪಾಯಿ ಸೂಟ್ ಹಾಕೋತಾರೆ, ಜನರ ಕಷ್ಟ ಏನು ಸಾರ್ಟ್ ಔಟ್ ಮಾಡೋದಿಲ್ಲ. ಆಮೇಲೆ ಮೋದಿ ಫಾರಿನ್ ಟ್ರಿಪ್ಗೆ ಹೋಗ್ತಾರೆ, ಅಥವಾ ಒಟ್ಟಿನಲ್ಲಿ ಮೋದಿ ಏನು ಖರ್ಚು ಮಾಡ್ತಾರೆ ಅಥವಾ ಏನೋ ಐಷಾರಾಮಿ ಮಾಡ್ತಾರೆ ಅನ್ನೋ ಥರದಲ್ಲಿ ಸ್ವಲ್ಪ ಮೋದಿನ ಅಷ್ಟು ಕೂಲಂಕುಷವಾಗಿ ಗಮನ ಇಟ್ಟು ಗಮನಿಸೋ ಅಂಥ ವ್ಯಕ್ತಿಗಳು ಇಷ್ಟೆಲ್ಲ ಕಾಮೆಂಟು ಎಲ್ಲ ಹಾಕ್ತಾರೆ. ಆಮೇಲೆ ಇನ್ನೊಂದು, ಮೋದಿ ಗುಜರಾತಿ ಆಯ್ತಾ, ಗುಜ್ಜು, ಗುಜರಾತಿ ಬುದ್ಧಿ, ಇದನ್ನು ಎಲ್ಲ ಹೇಳ್ತಾರೆ. ಅಯ್ಯಪ್ಪ ಈಗ ಪ್ರಧಾನ ಮಂತ್ರಿ ಪೊಸಿಷನಲ್ಲಿ ಇರೋದ್ರಿಂದ, ಅದು ಗುಜರಾತಿ ಆಗಿರೋದ್ರಿಂದ ಗುಜ್ಜು. ಬೇರೆ ಇನ್ಯಾರಾದ್ರೂ ಆಗಿದ್ರೆ ಬೊಜ್ಜು, ಬಜ್ಜಿನೋ, ಇನ್ನೇನೋ. ಅದು ಜನರ ಬುದ್ಧಿನೇ ಅಷ್ಟು ಆಯ್ತಾ. ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು. ಎಲ್ಲರೂ ರಾಜಕಾರಣಿಗಳು ಒಟ್ಟಿನಲ್ಲಿ ಮಾತಾಡೋದಕ್ಕೆ ಎಲ್ಲರೂ ಸ್ವಾತಂತ್ರ್ಯ ಇದೆಯಲ್ಲಪ್ಪ, ನಾಲ್ಗೆಗೆ ಎಲ್ಲಿಲ್ಲ, ಮಾತಾಡ್ತೀರ ಜನ. ಆಮೇಲೆ ಏನೋ ನಟ ಭಯಂಕರ ವಿಪರೀತ ಆಕ್ಟಿಂಗ್ ಎಲ್ಲ ಮಾಡ್ತಾರೆ ಮೋದಿ. ಆಸ್ಕರ್ ಕೊಟ್ರೆ ಅವ್ರಿಗೆ ಕೊಡ್ಬೇಕು, ಏನು ಪ್ರೊಪಗಂಡಾಗೋಸ್ಕರ ಫಿಲ್ಮ್ ಎಲ್ಲ ತೆಗೆಸ್ತಾರೆ, ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಸರಿ, ನಿಮ್ಮ ಕಾಮೆಂಟಿನ ಉದ್ದೇಶ ಏನೋ, ಆ ಯಪ್ಪ ಏನೋ ಫೇಮಸ್ ಆಗಕ್ಕೆ ಮಾಡ್ತಾವನೆ ಅಂತ. ಫೇಮಸ್ ಯಾರಾಗ್ತಾ ಇಲ್ಲ ಅಥವಾ ಯಾರಾಗಿಲ್ಲ, ನಂದೊಂದು ಪ್ರಶ್ನೆ. ಈಗ ಇಲ್ಲಿ ಪ್ರಪಂಚದಲ್ಲಿ ಬಹಳಷ್ಟು ಬದಲಾವಣೆ, ಅಭಿವೃದ್ಧಿ ಎಲ್ಲ ಆಗೋಗಿದೆ. ಮೊಬೈಲ್ ಇದೆ, ಫ್ರೀ ಮೀಡಿಯಾ ಇದೆ. ಹಂಗಾಗಿ ಏನು ನಿಂತಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಬೇಕಾದ್ರೆ ಒಬ್ರು ಹೇಳೋದನ್ನ ಮಾಡೋದನ್ನ ಅಥವಾ ನಿಮ್ಗೆ ಅನ್ಸಿದ್ದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಇದೊಂದು ಸಣ್ಣ ಮೊಬೈಲ್ ಸಾಕಲ್ಲ, ಇದೊಂದು ಪ್ರಪಂಚ ಇದು. ಇದ್ರ ಮೂಲಕ ಹೇಳ್ಬಿಟ್ಟು ಕಳಿಸ್ಬಿಡೋದು. ಈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವ್ರ ಕಾಲದಲ್ಲಿ ಮೊಬೈಲ್ ಏನಾದ್ರು ಇದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಮೋದಿಗೆ ಏನು ಹೇಳ್ತಿದ್ರು ಅದಕ್ಕಿಂತ 100ರಷ್ಟು ಜನ ಹೇಳ್ತಿದ್ರು. ಈ ಅಪ್ಪ 10 ಲಕ್ಷ ಸೂಟ್ ಹಾಕೋತಾನೆ ಅಂತೀರ, ಆಯಪ್ಪ ಏನೋ ಮೈಮೇಲೆ ಬರೀ 2 ಬಟ್ಟೆ ಹಾಕೊಂಡು ತಿರುಗ್ತಿದ್ದ ಅಂತಂದ್ಬಿಟ್ಟೆಲ್ಲ ಹೇಳೋ ಜನ, ಅಯ್ಯಪ್ಪ ಆಕ್ಚುಲಿ ಏನ್ ಮಾಡ್ತಿದ್ದ ಅಂತ ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ ನೋಡಿ. ಅವನು ಗುಜರಾತಿನೇ ಆಯ್ತಾ, ಹೆಸರು ಸಂಪಾದನೆ ಮಾಡೋದಕ್ಕೇನೆ ಅಯ್ಯಪ್ಪನು ಎಲ್ಲ ಕೆಲಸ ಮಾಡಿರೋದು ಇದುವರೆಗೂ. ಇನ್ನೂ ಹೇಳ್ಬೇಕು ಅಂದ್ರೆ ಮೇಲೆ ಹೋಗ್ಬಿಟ್ರು, ಒಳ್ಳೆ ಹೆಸರು ಬೇರೆ ಯಾರು ಕೊಟ್ರೋ ಗೊತ್ತಿಲ್ಲ, ಇದುವರೆಗೂ ಅದು ಯಾರು ಕ್ಲಾರಿಫೈ ಮಾಡಿಲ್ಲ. ಅವ್ರಿಗೆ ಯಾರು ಮಹಾತ್ಮ ಅಂತ ಹೆಸರಿಟ್ರು, ರಾಷ್ಟ್ರಪಿತ ಅಂತ ಹೆಸರು ಕೊಟ್ರು, ಯಾರು ಹೇಳಿಲ್ಲ. ಒಟ್ನಲ್ಲಿ ಅದೊಂದು ಅಟ್ಯಾಚ್ ಆಗ್ಬಿಡ್ತು. ಅವ್ರ ಜೊತೆಗಿದ್ದವ್ರು ಯಾರು, ಮುಕ್ಕಲ್ವಾಸಿ ಜನ, ಅಧಿಕಾರ ದಾಹ ಇದ್ದವ್ರೆ, ಅವ್ರವ್ರ ಪರ್ಸನಲ್ ಲಾಭ ಮಾಡ್ಕೊಳಕ್ ಇದ್ದವ್ರೆ. ಆಯ್ತು, ಈಗ ಮೋದಿ ಹೆಂಗ್ ಮಾಡದಂಗೆನೆ ಆಯಪ್ಪ ಮಾಡಿದ್ದನು, ಮೋಹನ್ ದಾಸ್ ಕರಮ್ಚಂದ್ ಮಾಡಿದ್ದನು. ಹಾಗಾದ್ರೆ
ಹೆಸರು ಸಂಪಾದನೆ ಮಾಡೋದಕ್ಕೇನೆ. ತನ್ನ ಹೆಸರು ಸಂಪಾದನೆ ಮಾಡೋದಕ್ಕೆ ಯಾರ್ಯಾರು ಅಡ್ಡ ಬರ್ತಾರೋ ಬಹಳ ನಾಜೂಕಾಗಿ ಕಿತ್ತಾಕ್ಬಿಟ್ನಲ್ಲ ಆ ಮನುಷ್ಯ. ಭಗತ್ ಸಿಂಗ್ನ ಉಳಿಸ್ಬೋದಿತ್ತು, ಉಳಿಸ್ಲಿಲ್ಲ. ಬಹಳ ಬುದ್ಧಿವಂತ. ಯಾಕಂದ್ರೆ ಭಗತ್ ಸಿಂಗ್ ಫೇಮಸ್ ಆಗ್ಬಿಟ್ರೆ ಕಷ್ಟ ಅಲ್ವಾ. ಆದ್ರೆ ಮೈ ಮೇಲೆ 2 ತುಂಡು ಬಟ್ಟೆ ಹಾಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಅದೆಂಗಪ್ಪ ಒಳ್ಳೆಯವ್ರಾಗ್ಬಿಟ್ರ? ಈಗ ಜನನೇ ನೀವೇ ಹೇಳ್ತಿರಲ್ಲ, ಕಾವಿ ಹಾಕೊಂಡವರೆಲ್ಲ ಕಾಮಿಗಳು. ಹೌದು, ಯಾರೋ ಒಬ್ಬ ಮಾಡಿದ್ದಕ್ಕೆ ನಿಮ್ಗೆ ಕಾವಿ ಹಾಕೊಂಡಿದ್ದವರೆಲ್ಲ ಕಾಮಿಗಳು ಅಂದ್ರೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಾಡಿದ್ದು ಎಲ್ಲಾನು ಸರಿ ಅಂತ ಅದ್ ಹೆಂಗ್ ಹೇಳ್ತೀರಾ? ಗುಜ್ಜು ಗುಜರಾತಿ ಬುದ್ಧಿ. ಮೈಸೂರು ಸಂಸ್ಥಾನ, ಮೈಸೂರಿನ ಮಹಾರಾಜರು ಯಾವುದೇ ತರದ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲದೇನೆ ಬಹಳ ಬುದ್ಧಿವಂತಿಕೆಯಿಂದ ಅವ್ರ ಜೊತೆಗಿದ್ದ ಅಧಿಕಾರ ವರ್ಗ, ಜನರ ಒಂದು ಸಂಪೂರ್ಣ ಬೆಂಬಲ, ಇದಿಷ್ಟನ್ನು ಇಟ್ಕೊಂಡು ಮೈಸೂರು ರಾಜ್ಯ ಎಷ್ಟು ಅಭಿವೃದ್ಧಿ ಪಡಿಸಿದ್ರು? ಬಹುಶಃ ಭಾರತದಲ್ಲಿ ಎಲ್ಲೂ ಇಲ್ಲದಿದ್ದು ಪ್ರತಿಯೊಂದೂ ನಮ್ಮ ಮೈಸೂರು ರಾಜ್ಯ ನಂತರದ ಕರ್ನಾಟಕದಲ್ಲೇ ಇತ್ತೇ ವಿನಃ ಬೇರೆ ಎಲ್ಲೂ ಬಂದಿರಲಿಲ್ಲ. ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಬೇಕಾದ್ರೆ ಏನಾದರೂ ಮೈಸೂರು ರಾಜರಿಗೆ ಇಡೀ ಭಾರತನ ಹ್ಯಾಂಡ್ ಓವರ್ ಮಾಡಿದ್ರು, ಮೈಸೂರು ಮಹಾರಾಜರಿಗೆ ಇಡೀ ಭಾರತವನ್ನ ಹೇಗೆ ಅಧಿಕಾರ ನಡೆಸಬೇಕು ಅಥವಾ ಅದನ್ನ ಒಂದು ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ಬಿಟ್ಟು ಬಹುಶಃ ಚೆನ್ನಾಗಿ ಗೊತ್ತಿತ್ತು. ಇದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೂ ಚೆನ್ನಾಗಿ ಗೊತ್ತಿತ್ತು, ಜೊತೆಗಿದ್ದವ್ರಿಗೂ ಗೊತ್ತಿತ್ತು. ಹಂಗಾಗಿ ಫಸ್ಟ್ ಹೋಗಿ ಮೈಸೂರು ಮಹಾರಾಜರ ಹತ್ರನೇ ಏನಂತ ಸೈನ್ ಹಾಕ್ಸ್ಕೊಂಡ್ರು, ನಿನ್ನ ರಾಜ್ಯನ ಭಾರತ ದೇಶ ಅನ್ನೋ ಒಕ್ಕೂಟಕ್ಕೆ ಬಿಟ್ಕೊಡು, ಇನ್ಮೇಲೆ ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ಫಸ್ಟು ಬಲಿ ತಗೊಂಡಿದ್ಯಾರು? ಮೈಸೂರು ಮಹಾರಾಜರನ್ನೇ. ಯಾಕೆಂದ್ರೆ ಒಳಗೊಳಗೇನೆ ಹೊಟ್ಟೆ ಕಿಚ್ಚಿತ್ತು. ಜನರ ಕಣ್ಣೋರ್ಸಕ್ಕೆ ಅವ್ರನ್ನ ರಾಜಶ್ರೀ ಅಂತಂದ್ಬಿಟ್ಟು ಒಂದು ಹೆಸರು ಕೊಟ್ಬಿಟ್ಟು, ಆ ಥರ ಈಗ್ಲೂ ಮಾಡ್ತಿಲ್ಲೇನ್ರಿ? ಯಾರಾದರೂ ಜಾಸ್ತಿ ಮಾತಾಡಿದ್ರೆ, ಫೇಮಸ್ ಆದ್ರೆ ಅವ್ರಿಗೊಂದು ಪೇಟ ಹಾಕ್ಬಿಟ್ಟು, ಶಾಲ್ ಉಚ್ಬಿಟ್ಟು, ಕೈಗೊಂದು ಪ್ಲೇಟ್ ಕೊಟ್ಬಿಟ್ಟು, ಒಂದು ಫೋಟೋ ತೆಗೆದ್ಬಿಟ್ಟು 2 ದಿನ ಪೇಪರಲ್ಲಿ ಹಾಕ್ಬಿಟ್ಟು ಆಮೇಲೆ ಅವ್ರನ್ನ ಸೈಡ್ಗೆ ಇಟ್ಬಿಡೋದು. ನಾನು ಹೇಳೋದು ಏನಪ್ಪಾ ಅಂದ್ರೆ, ಮೋದಿನೂ ಗುಜ್ಜು, ಮೋದಿನೂ ಹೆಸರು ಸಂಪಾದನೆಗೋಸ್ಕರ ಏನೇನೋ ಮಾಡ್ತಾವ್ರೆ ಅಂದ್ರೆ, ಮೋದಿ ಒಬ್ಬನೇ ಏನ್ ಮಾಡಿಲ್ವಲ್ಲ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆಗಿನ ಕಾಲದಿಂದ ಇದ್ದವರೇನೆ ಎಲ್ಲ ಮಾಡ್ಕೊಂಡು ಬಂದಿದಾರಲ್ಲ. ಸುಮ್ಮನೆ ಯಾಕೆ ಇವ್ರು ಮಾಡಿದ್ರು, ಇವ್ರು ಮಾಡ್ತಿದಾರೆ, ಇವ್ರು ಮಾಡಿದ್ರು ಅನ್ನೋದು. ಕೆಲವು ಸಲ ನಮ್ದೇ ಕೆಳಗಡೆ ನೋಡಿದ್ರೆ ನಮ್ಮಿಂದ ಇರೋದೇ ತುಂಬಾ ಕಾಣುತ್ತೆ. ಅದನ್ನ ಸರಿಯಾಗಿ ನೋಡ್ಕೊಂಡ್ರೆ ಬಹುಶಃ ಈ ತರ ಮಾತಾಡೋದು ನಿಲ್ಲುತ್ತೆ. ಇದನ್ನ ಹೇಳಬೇಕು ಅನ್ನಿಸ್ತು. ಇವತ್ತು ಭಗತ್ ಸಿಂಗ್ ಮತ್ತು ಅವನ ಅನುಯಾಯಿಗಳು ಈ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಬಲಿದಾನ ಕೊಟ್ಟರು. ಅವರಿಗೆ ಸಿಕ್ಕ ಸಾವು ನಿಜವಾಗ್ಲೂ ಅವ್ರು ಸ್ವರ್ಗಕ್ಕೆ ಹೋಗಿದ್ದಾರೆ. ಯಾರ ಥರನೂ ಮೈದಾನದಲ್ಲಿ ಬಿದ್ದು ಸಾಯಲಿಲ್ಲ.